ಮಾಧ್ಯಮದ ಸ್ನೇಹಿತರು ಎಷ್ಟೇ ಕಷ್ಟ ಇದ್ರೂ ಕೂಡ ವಿಷಯಗಳನ್ನು ಬಿತ್ತರಿಸುವಂಥ ಕೆಲಸವನ್ನು ನೋಡ್ತೇವೆ ನೋಡಿ. ಅನೇಕ ಕಡೆ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಜೀವದ ಹಂಗನ್ನು ತೊರೆದು ಇವತ್ತು ಪತ್ರಿಕಾ ಮಾಧ್ಯಮದ ವೃತ್ತಿ ಅಷ್ಟು ಸರಳ ಅಲ್ಲ. ಇವತ್ತು ತುಂಬ ಅರ್ಥಪೂರ್ಣವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಗಣ್ಯರಿಗೆ ಇವತ್ತೇನು ದಿನಾಚರಣೆ ಇದರ ಉದ್ದೇಶ ನಮಗೆ ಗೊತ್ತಾದರೆ ಸಾಕು. ಪತ್ರಿಕೆಗಳನ್ನು ಯಾಕೆ ನಡೆಸ್ಕೋಬೇಕು, ಪತ್ರಿಕೆಗಳನ್ನು ಯಾಕೆ ಪೋಷಿಸಬೇಕು, ಪತ್ರಿಕೆಗಳನ್ನು ಯಾಕೆ ಬೆಳೆಸಬೇಕು, ಇದು ಜನಸಾಮಾನ್ಯರು ಅರ್ಥ ಮಾಡಿಕೊಂಡ್ರೆ ಸಾಕು. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಇವತ್ತು ಪತ್ರಿಕೆಗಳು ಮಾಡ್ತಾ ಇದ್ದಾವೆ, ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಇವತ್ತು ಪತ್ರಕರ್ತರು ಬಹಳ ಒಂದು ಅಪಾಯದ ಸ್ಥಿತಿಯಲ್ಲಿ ರಿಸ್ಕ್ ತಗೊಂಡು ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಅವರು ಇವರು ಅಂತಲ್ಲ, ಯಾರು ರಿಜಿಸ್ಟರ್ಡ್ ಪತ್ರಕರ್ತರಿದ್ದಾರೋ ಅವರೆಲ್ಲರಿಗೂ ನಾನು 10 ಲಕ್ಷವನ್ನು ಅಪಘಾತ ವಿಮೆಯನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಮಾಡಿಕೊಡ್ತಿದ್ದೆ. ಖಂಡಿತ ಆ ಕೆಲಸವನ್ನು, ಆ ಪ್ರೀಮಿಯಮನ್ನು ನಾನು ಕಟ್ತೀನಿ. ನಿಮ್ಮೆಲ್ಲರಿಗೂ ಒಂದು ಅಟ್ಲೀಸ್ಟ್ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇರ್ತಾ ಇದ್ದೀನಿ. ಇವತ್ತೇ ನೀವೇನಾದರೂ ಒಂದು ಬಿಲ್ಡಿಂಗನ್ನು ನೀವು ಬಾಡಿಗೆ ನಡೆಸಿದರೆ ಅಥವಾ ಬಾಡಿಗೆ ತಗೊಂಡ್ರೆ ಅದರ ಬಾಡಿಗೆಯನ್ನು ಪ್ರತಿ ತಿಂಗಳು ನಾನು ಕಟ್ತಾ ಹೋಗ್ತೀನಿ. ನೀವು ಪತ್ರಿಕಾ ಭವನವನ್ನು ನಡೆಸ್ಬೋದು. ಇಲ್ಲಿಯವರೆಗೆ ಪತ್ರಿಕಾ ದಿನಾಚರಣೆ ಜಿಲ್ಲಾ ಹಾಗೂ ತಾಲೂಕಾ ಘಟಕದ ಒಂದು ಪದಗ್ರಹಣ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಮುಂದೆ ನಡೆದು ಬಂತು. ಇದಕ್ಕೆ ನಾವು ಹೆಮ್ಮೆ ಪಡುವಂಥ, ಅತ್ಯಂತ ಹೆಮ್ಮೆ ಪಡುವಂಥ ಒಂದು ವಿಚಾರ ಇದೆ. ಇದು ಏನೇನು ಸೂಚನೆ ಮಾಡುತ್ತಂತಂದ್ರೆ ಈ ಪತ್ರಕರ್ತರು ಮತ್ತು ಪತ್ರಿಕೆಗಳು ಇವು ಸಮಾಜದ ಬಹುದೊಡ್ಡ ಅಂಗ ಅಂತನ್ನೋದನ್ನ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಹೆಂಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳೇನದವು ಇವು ಮೂರನ್ನು ಚುರುಕುಗೊಳಿಸುವಂಥ ಸಾಮರ್ಥ್ಯ ಇರೋದು ಪತ್ರಿಕಾ ರಂಗಕ್ಕೆ.